ಗಿರಿಜನ ಹಾಡಿಯೊಳಗೆ ಅಕ್ರಮವಾಗಿ ನಿರ್ಮಾಣಗೊಂಡ ಚರ್ಚ್ ಉದ್ಘಾಟನೆಗೆ ತಮಿಳುನಾಡಿನಿಂದ ಆಗಮಿಸಿದ ವ್ಯಕ್ತಿಗಳನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ಹೇರೂರು ಹಾಡಿಯಲ್ಲಿ ನಡೆದಿದೆ. ಸುಂಟಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಕೂರು ಶಿರಂಗಾಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ಹೇರೂರು ಗಿರಿಜನ ಹಾಡಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡ ಚರ್ಚ್ ಉದ್ಘಾಟನೆ ಸಂದರ್ಭ ಸ್ಥಳೀಯ ನಿವಾಸಿಗಳು ಆಗಮಿಸಿ ಕಾರ್ಯಕ್ರಮ ಮೊಟಕುಗೊಳಿಸಿ ತಮಿಳುನಾಡಿನಿಂದ 5-6 ವಾಹನಗಳಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ತಡೆಹಿಡಿದು ಪೊಲೀಸರಿಗೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕುಶಾಲನಗರ ವೃತ್ತ ನಿರೀಕ್ಷಕ ಪ್ರದೀಪ್, ಕುಶಾಲನಗರ ಮತ್ತು ಸುಂಟಿಕೊಪ್ಪ ಠಾಣಾಧಿಕಾರಿಗಳಾದ ಮೋಹನ್ ರಾಜ್, ರಾಮಚಂದ್ರ, ನಾಕೂರು ಶಿರಂಗಾಲ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಶ್ರೀಕಾಂತ್, ಪಿಡಿಒ ಅಸ್ಮಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ಇನ್ನೂ ಆಗಿಲ್ಲ, ಸರ್ವೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿಲ್ಲ. ಚರ್ಚ್ ಅಂತ ತೀರ್ಮಾನ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಜಾಗ ನಿಮ್ಗೆ ಗೊತ್ತಿಲ್ವಾ? ನನ್ನ ಹೊತ್ತಾಗಿ ನೋಡ್ತಿದ್ದೀರಾ, ನೀವು ನೋಡಿದ್ದೀರಾ, ನಿಮ್ಗೆ ಗೊತ್ತುಂಟು. ನೀನು ಸ್ವಂತ ದಾಖಲಾತಿದ್ದು ನಿನ್ ಪರ್ಮಿಷನ್ ತಗೊಂಡು ಪಂಚಾಯತ್ ಪರ್ಮಿಷನ್ ತಗೊಂಡು ಕಟ್ಟೋದಾದ್ರೆ ನಾವು ತಲೆ ಹಾಕೋದಿಲ್ಲ. ನಿನ್ನ ಅನಧಿಕೃತ ಕಟ್ಬಿಟ್ಟು ಇಲ್ಲಿ ಬಂದು ಕಿರ್ಚಾಡ್ಬೇಡ ಕಣಮ್ಮ. ಸ್ವಲ್ಪ ಕಾನೂನು ನ್ಯಾಯ ತಿಳ್ಕೊಂಡು ಮಾತಾಡೋಣ. ನಾವ್ ಯಾಕೆ ಮಾತಾಡ್ತಿಲ್ಲ ಸುಮ್ಮನಿದೀವಿ. ಅಧಿಕಾರಿಗಳಿದ್ದಾರೆ, ಅವ್ರಿಗೆ ತೀರ್ಮಾನ ಕೊಡ್ತಾರೆ ಅಂತ. ನಾವೇನ ಬೇರೆ ಮಾತಾಡ್ತಿದೀವಾ? ಚಂದ್ರಶೇಖರ್ ಹೇರು ಮೇಡಮ್. ಮೇಡಮ್ ಎಲ್ಲರೂ ಬಂದು ತಲುಪಾಯ್ತು, ನೀವೇ ಬಂದು ತಲುಪಿಲ್ಲ ಏನು? ಈಗ ಎಲ್ಲಿದ್ರಿ ಮೇಡಮ್? ನೀವು ಮನೆ ಕಟ್ಕೊಳ್ಳಿ, ಯಾರು ಕೇಳಕ್ ಬರೋದಿಲ್ಲ. ಸ್ವಂತ ನೆಲೆ ಉಪಯೋಗಿಸಿ. ಅದ್ ಬಿಟ್ಟು ಚರ್ಚ್ ಅಲ್ಲ ಇಲ್ಲಿ. ಒಂದ್ಸರಿ 2 ಸರಿ ತಮಾಷೆ ನಾವು ಕೇಳ್ತೀವಿ. ಇದೆಲ್ಲ ಬಿಟ್ಬಿಡಿ ಸರ್ಕಾರಕ್ಕೆ, ನಾವೇನ್ ತಗೊಳ್ಳೋದಿಲ್ಲ ಅಂತ. ಜಾಗದವರು ಮತ್ತೆ ನಾವು ಮಾತಾಡ್ತೀವಿ. ಬಾಕಿ ಇದಕ್ಕೆ ಸೇರಿದ ಮೇಲೆ ನಮ್ಮ ಕಡೆ ಎಷ್ಟೋ ಜನ ಮುಂದೆ ಬಂದಿದ್ದಾರೆ. ಅದು ಇವರಿಗೆ ಕಾನೂನು ಪ್ರಕಾರದಲ್ಲಿ ನೀವು ವಿತ್ ರೆಕಾರ್ಡ್ ಮಾಡ್ಕೊಂಡ್ರೆ ನನಗೂ ಬರಕ್ ಹಕ್ಕಿಲ್ಲ, ಇವ್ರಿಗೂ ಬೇಕಾದ್ರೆ ಹಕ್ಕಿಲ್ಲ. ಅರ್ಥ ಆಯ್ತಾ? ನಿಮ್ಮ ಸ್ವಂತ ಜಾಗ ನೀವು ಮಾಡಿದ್ರೆ ಹಕ್ಕೇ ಇಲ್ಲ ಕೇಳಕ್ಕೆ. ಒಂದು 4 ದಿನ ಬದುಕಿಗೆ ಈ ರೀತಿ ಎಲ್ಲ ಆಡ್ತಿರಲ್ಲ. 4 ದಿನ ಬದುಕಿಗೆ ಇದೇ ಸಂದರ್ಭ ಸ್ಥಳೀಯರು ಮತ್ತು ಹಾಡಿ ನಿವಾಸಿಗಳ ನಡುವೆ ವಾಗ್ವಾದ ನಡೆಯಿತು. ನಮ್ಮಿಷ್ಟದಂತೆ ನಾವು ಪ್ರಾರ್ಥನೆಯಲ್ಲಿ ತೊಡಗಿರುವುದಾಗಿ ಹಾಡಿ ವಾಸಿಗಳು ವಾದಿಸಿದ್ರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಮೂಲಕ ಯಾವುದೇ ಅನುಮತಿ ಪಡೆಯದೆ ಕಟ್ಟಡ ನಿರ್ಮಿಸಿರುವುದು ಕಂಡುಬಂತು. ಬಳಿಕ ಪೊಲೀಸರು ತಮಿಳುನಾಡು ಮೂಲದ 40ಕ್ಕೂ ಅಧಿಕ ವ್ಯಕ್ತಿಗಳನ್ನು ವಾಹನ ಸಹಿತ ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಠಾಣೆಗೆ ಕರೆದೊಯ್ದಿದ್ದಾರೆ. ಇದಕ್ಕೆ ಮಾತ್ರ ಯಾರು ಜನ ಇಲ್ಲ. ಲ್ಯಾಂಡ್ ಆರ್ಡರ್ ಮೇಂಟೈನ್
ಏನ್ ಮಾಡಿದಾರೆ ನಾನು ನೀನ ಇದಕ್ಕೆಲ್ಲ ಉತ್ತರ ಕೊಡೋಣ ಅಂತಾನೆ ನನಗೆ ಗೊತ್ತು ಮತ್ತೆ ಏನ್ ಮಾಡ್ಬೇಕಂತ ಕಾನೂನು ಗೊತ್ತದ ನೀನ್ ಮಾತಾಡ್ಬೇಡ ನನಗೆ ಗೊತ್ತು ರೈಟಿಂಗ್ ಕೊಡ್ಬಾ ಕರ್ಸಿದೀನಿ ಅಂತ ನಂಗೆ ಕೊಡು ಏನು ಕರ್ಸಿದೀನಿ ಅಂತ ಏನ್ ಗಲಾಟೆ ಆದ್ರೆ ನೀವು ಉತ್ತರ ಕೊಡಲ್ವಲ್ಲ ಸರ್ಕಾರಕ್ಕಾಗಿ ಎಸ್ಪಿಗಾಗಿ ನಾನು ಅದನ್ನು ಕೊಡೋದು ಇಟ್ಕೊ ಮತ್ತೆ ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥರಾದ ಬಿಜೆಪಿ ಮುಖಂಡ ಹೇರೂರು ಚಂದ್ರಶೇಖರ್, ಹೇರೂರು ಗಿರಿಜನಹಾಡಿಯಲ್ಲಿ ಮತಾಂತರ ಚಟುವಟಿಕೆ ನಡೀತಾ ಇದೆ. ಮತಾಂತರಗೊಂಡ ಆದಿವಾಸಿಗಳು ಸಮಾಜ ಕಲ್ಯಾಣ ಇಲಾಖೆ ಜಾಗದಲ್ಲಿ ಅನಧಿಕೃತವಾಗಿ ಚರ್ಚ್ ನಿರ್ಮಿಸಿ ಪ್ರಾರ್ಥನೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದರ ಉದ್ಘಾಟನೆಗೆಂದು ತಮಿಳುನಾಡು ಮೂಲದ ವ್ಯಕ್ತಿಗಳು ಆಗಮಿಸಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಆರೋಪಿಸಿದರು. ಅಕ್ರಮ ಮತಾಂತರ ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕಬೇಕಿದೆ ಎಂದು ಒತ್ತಾಯಿಸಿದರು. ಮಾಜಿ ಅಧ್ಯಕ್ಷ ಆಗಿದೆ ಜಗನ್ನಾಥ್ ಬಿಟ್ಟು ನಾನು ಇದೇ ಹೇರೂರು ವಾರ್ಡದ ನಾನು ಮೆಂಬರ್ ಆಗಿದ್ದೀನಿ. ಹಾಗೆ ಇಲ್ಲಿ ಒಂದು 180-200 ಕುಟುಂಬ ಆದಿವಾಸಿಗಳು ಕುರುಬ ಜನಾಂಗದವರು ವಾಸಿಸ್ತಿದ್ದಾರೆ. ಆದರೆ ಅವರೆಲ್ಲರೂ ಅವರ ಜಾತಿ ಸರ್ಟಿಫಿಕೇಟ್ ಎಲ್ಲ ಒಂದು ಕುರುಬ ಜಾತಿಗೆ ಸೇರಿದೆ, ಜೇನು ಕುರುಬ. ಆದರೆ ಇವರೆಲ್ಲ ಯಾವುದೇ ಎಲ್ಲ ಕ್ರಿಶ್ಚಿಯನ್ಗಳಿಗೆ ಇಲ್ಲಿಗಲ್ ಆಗಿ ಎಲ್ಲ ಕ್ರಿಶ್ಚಿಯನ್ಗೆ ಎಲ್ಲ ಕನ್ವರ್ಟ್ ಆಗಿದ್ದಾರೆ. ಅದೇ ರೀತಿ ಇದೆ, ನಮಗೆ ಯಾರಿಗೂ ತಿಳಿಯದೆ ಇಲ್ಲಿ ಒಂದು ಚರ್ಚನ್ನ ಕಟ್ಟಿ ಇವತ್ತು ತಮಿಳುನಾಡಿಂದ ಯಾರನ್ನ ಕರೆಸಿಕೊಟ್ಟು ಇವತ್ತು ಅದನ್ನು ಚರ್ಚ್ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿ ಪ್ರಾರ್ಥನೆಯನ್ನು ಅವರು ಇದನ್ನು ಮಾಡ್ತಿದ್ದರು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಗ್ರಾಮಸ್ಥರಿಗೆ ಗೊತ್ತಾಗಿ ಸ್ವಲ್ಪ ಅರಣ್ಯ ಪೊಲೀಸ್ ಇಲಾಖೆಗೆ ಎಲ್ಲರಿಗೆ ಮಾಹಿತಿ ತಿಳಿಸಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ಹಾಗೂ ಅವರು ಆಡಳಿತಾಧಿಕಾರಿ ಎಲ್ಲರೂ ಬಂದು ಈಗ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಯುವಸರಿಗೆ ಮಾಹಿತಿ ಕೊಟ್ಟು ಮುಂದಿನ ಸೂಕ್ತ ಕ್ರಮವನ್ನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ವಿಡಿಯೋರು ಈಗಾಗಲೇ ಆ ಸೂಚನೆ ಕೊಟ್ಟಿದ್ದಾರೆ. ನಾಗ್ಪುರ ಶ್ರೀರಂಗಲ ಗ್ರಾಮ ವ್ಯಾಪ್ತಿಯ ಹೇರೂರು ಗ್ರಾಮದಲ್ಲಿ ಸುಮಾರು ಒಂದು 180 ಬಡ ಕುಟುಂಬಗಳಿದ್ದು ಅವರು ಆದಿವಾಸಿ ಜನಾಂಗ ಸೇರಿರುತ್ತಾರೆ. ಇವ್ರನ್ನ ಮತಾಂತರ ಮಾಡಲಿಕ್ಕೆ ತಮಿಳುನಾಡಿಂದ ಒಂದು 3 ಬಸ್ಸಿನಲ್ಲಿ 3 ಬಸ್ಸು ಹಾಗೂ 3 ಕಾರಿನಲ್ಲಿ ಜನ ಬಂದು ಇವತ್ತು ನಮಗೆ ಗೊತ್ತಿಲ್ಲದಾಗೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಜಾಗ. ಈ ಸಮಾಜ ಕಲ್ಯಾಣ ಇಲಾಖೆಯ ಜಾಗದಲ್ಲಿ ಅನಧಿಕೃತವಾಗಿ ಚರ್ಚನ್ನು ನಿರ್ಮಿಸಿ ಇಲ್ಲಿ ಬಂದು ಇವರು ಪ್ರೇಯರನ್ನು ಮಾಡ್ತಿರ್ತಕ್ಕಂಥದ್ದು ನಡೆದಿರ್ತದೆ. ಇದನ್ನು ನಾವು ಪ್ರಶ್ನಿಸಿ ಇವ್ರನ್ನೆಲ್ಲರನ್ನು ನಾವು ಒಂದು ಪಂಚಾಯತಿ PDO ಆಗಿರ್ಬೋದು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಸೂಕ್ತ ತನಿಖೆಯಾಗಿ ಇಲ್ಲೇನು ಮತಾಂತರ ಆಗ್ತಿದೆ ಈ ಮತಾಂತರವನ್ನು ನಿಲ್ಲಿಸಬೇಕು ಅಂತ ನಾವು ಎಲ್ಲರೂ ಸೇರಿ ಗ್ರಾಮಸ್ಥರು ಸೇರಿ ನಿಲ್ಲಿಸಿದ್ದೀವಿ. PDO ಅವರು ಇದನ್ನ ಇವಾಗ ಮೇಲಧಿಕಾರಿನ ವಿಚಾರಣೆ ಮಾಡಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಜಾಗ ಸರ್ ಚರ್ಚ್ ಆಗಿದೆ. ಪೂರ್ಣ ಮತಾಂತರ ಈ ಕಾಲೋನಿ ಫುಲ್ ಸಂಪೂರ್ಣ ಮತಾಂತರ ಗೊಂಡಿದೆ. ನಾವು ಇಲ್ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಆದರೆ ಬೆನಿಫಿಟ್ ಮಾತ್ರ ಸರ್ಕಾರದಿಂದ ತಗೊಳ್ತಾ ಇದ್ದಾರೆ ST ಜನಾಂಗದಲ್ಲಿ. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಜಗನ್ನಾಥ್, ಸ್ಥಳೀಯರಾದ ಅರುಣ್ ಚೆಂಗಪ್ಪ, ಗಣೇಶ್, ಚರಣ್, ಸಂಜು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.